Dear students, welcome to another session of learning. Today's topic, the most beautiful play, A Sunny Morning, Part 3. I met the poet, Campomer in Valencia. ವೆಲೆನ್ಸಿಯಾದಲ್ಲಿ ಭೇಟಿ ಮಾಡಿದ್ದೀನಿ ಮೇಡಮ್ ಅಂತ ಯಾಕೆ ಹೇಳ್ತಾನೆ ಅಂದ್ರೆ ಬಿಕಾಸ್ ದಿಸ್ ಇಸ್ ಅ ನೇಟಿವ್ ಪ್ಲೇಸ್ ಆಫ್ ಡಾನ್ ಗಾನ್ಜಲೋ. ಓಕೆ, ವೆರಿ ಗುಡ್. Then now today's part 3. When she heard the place name Valencia, what happened here? She raised a question. You are from Valencia? You are from Valencia? You are? Yes, Don Gonzalo. Yeah, I was brought up there. Nodi, I was brought up where? Valencia. Is it clear, my dear kids? Valencia. Nodi, I was brought up there and there I spent my early youth. ನಾನು ಚಿಕ್ಕವನಿದ್ದಾಗ ಅಲ್ಲೇ ಹುಟ್ಟು ಬೆಳೆದಿದ್ರಿ. Have you ever visited that city? See that Valencia is a city. Is it clear? Very good. See here, Don Gonzalo raised one question, yes or no question. Okay, yes or no ಅಂತ ಈಗ ಹೇಳ್ಬೇಕಳು. Madam, have you ever visited that city where I brought up? ನಾನು ಹುಟ್ಟಿ ಬೆಳೆದಂತ ಸಿಟಿನಲ್ಲಿ ನಿಮಗೆ ಯಾವತ್ತಾದ್ರೂ ಬಂದು ನೀವು ಹೌದಲ್ವಾ ಬಂದಿದ್ದೀರಾ ಆ ಸಿಟಿಗೆ ವಿಸಿಟ್ ಕೊಟ್ಟಿದ್ದೀರಾ ಅಂತ. Then she said, yes sir. Senar means yes. Yes, not far from Valencia there was a Vella. Sir, ನಿಜವಾಗಿಯೂ ನಾನು ಅಲ್ಲಿ ಬಂದಿದ್ದೀನಿ. ಏನಕ್ಕೆ ಗೊತ್ತಾ? ಬಿಕಾಸ್ ನಾಟ್ ಫಾರ್ ಫ್ರಮ್ ವೆಲೆನ್ಸಿಯಾ, ವೆಲೆನ್ಸಿಯಾದಿಂದ ಸ್ವಲ್ಪ ದೂರದಲ್ಲಿಯೇ ದೇರ್ ವಾಸ್ ಎ ವೆಲ್ಲಾ, ಒಂದು ಬಂಗ್ಲೋ ಇದೆ, ವೆಲ್ಲಾ. ಓಕೆ, ವೆಲ್ಲಾ ಬಂಗ್ಲೋ. ಇಫ್ ಸ್ಟಿಲ್ ದೇರ್, ಈಗಲೂ ಇದೆ ಅನ್ಕೊಂಡಿದ್ದೀನಿ. ಶುಡ್ ರಿಟೈನ್ ಮೈ ಮೆಮೊರೀಸ್. ನೋಡಿ, ಅಲ್ಲಿ ನನ್ನ ಮೆಮೊರೀಸ್ ಗಳಿದೆ ಸರ್. ವೆಲೆನ್ಸಿಯಾ ಪಕ್ಕದಲ್ಲೇ ನಾನು ಕೂಡ ಇದ್ದಿದ್ದು. ಐ ಸ್ಪೆಂಟ್ ಸೆವೆರಲ್ ಸೀಸನ್ಸ್ ದೇರ್. ಸೆವೆರಲ್ ಸೀಸನ್ಸ್ ಮೀನ್ಸ್ ಇಯರ್ಸ್ ಅಂತ ಅಲ್ವಾ? ಐ ಸ್ಪೆಂಟ್ ಸೆವೆರಲ್ ಇಯರ್ಸ್ ವೇರ್ ಇನ್ ವೆಲ್ಲಾ. ವೆಲ್ಲದಲ್ಲಿ ನಾನು ಬಹಳ ಕಾಲವನ್ನು ಕಳೆದಿದ್ದೀನಿ. ಇಟ್ ವಾಸ್ ಮೆನಿ ಇಯರ್ಸ್ ಎಗೋ, ಬಹಳ ವರ್ಷಗಳ ಹಿಂದೆ. ಐ ವಾಸ್ ನಿಯರ್ ದ ಸಿ. ದ ಬಿಲ್ಡಿಂಗ್ ಮೀನ್ಸ್ ವೆಲ್ಲಾ ವಾಸ್ ನಿಯರ್ ದ ಸಿ. ಹಿಡನ್ ಅವೇ ಅಮಾಂಗ್ ದಿ ಲೆಮನ್ ಅಂಡ್ ಆರೆಂಜ್ ಟ್ರೀಸ್. ಅವೆಲ್ಲ ಎಲ್ಲಿತ್ತು? ಇಟ್ ವಾಸ್ ಹಿಡನ್ ವೇರ್ ಲೆಮನ್ ಅಂಡ್ ಆರೆಂಜ್ ಟ್ರೀಸ್. ಅಷ್ಟು ಸುಂದರವಾದ ಪ್ಲೇಸ್ ಅಲ್ಲಿ ಮೈ ಹೋಮ್ ವಾಸ್ ದೇರ್. ವಾಟ್ ವಾಸ್ ದೇರ್? ಮೈ ವೆಲ್ಲಾ ವಾಸ್ ದೇರ್. ವೇರ್? ನಿಯರ್ ಯುವರ್ ಸಿಟಿ. ವೆಲೆನ್ಸಿಯಾ ಪಕ್ಕದಲ್ಲಿಯೇ ಇತ್ತು ಸರ್. They called it, ಜನ ಅದನ್ನ, they means people, called it, let me see. ಸ್ವಲ್ಪ ನೆನಪು ಮಾಡ್ಲಿಕ್ಕೆ ನನಗೆ ಟೈಮ್ ಕೊಡಿ ಸರ್, ಬಿಕಾಸ್ I reached old age. Okay, yes, see, let me see sir, what did they call it? Yes, that place is called as Maricela. Is it clear, my dear, now? Okay, everything should be clear. Okay, very good. Any doubt? Yes, now is it clear for you? ಮ್ಯಾಡ್ರಿಡ್ ಅಲ್ಲಿ ಎಲ್ಲಿ ಅವಳು ವಾಸವಾಗಿದ್ಲು? ಮ್ಯಾರಿಸೆಲ್ಲಾ ಅಂತ. ನೇಟಿವ್ ಪ್ಲೇಸ್ ಆಫ್ ಡೋನಲಾ. ಅರ್ಥ ಆಯ್ತಲ್ವಾ ಸರ್? ನಾನು ದಾವಣಗೆರೆಯಲ್ಲಿ ಇದ್ದೀನಿ ಅಂದ್ರೆ ನಿಮ್ ಸ್ಕೂಲ್ ಎಲ್ಲಿದೆ ಅಂದ್ರೆ ಸರ್ ಇನ್ ದಾವಣಗೆರೆ. ವೆರ್ ಇಸ್ ಯುವರ್ ಕಾಲೇಜ್? ಇನ್ ದಾವಣಗೆರೆ ಅಂತ. ಬಟ್ ಇನ್ ದಾವಣಗೆರೆ ವೇರ್? ಇನ್ ತೋಳಹುಣಸೆ ಅಂತ. ಲೈಕ್ ದಟ್ ಡೋನಲಾರ ಮ್ಯಾಡ್ರಿಡ್ ನಲ್ಲಿ ಇದ್ದಿದ್ದು. ಮ್ಯಾಡ್ರಿಡ್ ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಮ್ಯಾರಿಸೆಲ್ಲಾ ಅಂತ. ಓಕೆ, ಜನ ಆ ಪ್ಲೇಸ್ ನ ಮ್ಯಾರಿಸೆಲ್ಲಾ ಅಂತ ಕರೀತಾ ಇದ್ರು ಅಂತ. ಇಸ್ ಇಟ್ ಕ್ಲಿಯರ್? ದೀಸ್ ಥಿಂಗ್ಸ್ ಯು ಶುಡ್ ಕ್ಲಿಯರ್ ಇಟ್, ಅದರ್ವೈಸ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಂಟಿನ್ಯೂ ಪಾರ್ಟ್. ಓಕೆ, ನೌ ಯು ಅಂಡರ್ಸ್ಟುಡ್ ವಾಟ್ ಇಸ್ ದಟ್? ವೆಲೆನ್ಸಿಯಾ ಇಸ್ ದ ನೇಟಿವ್ ಪ್ಲೇಸ್ ಆಫ್ ಡಾನ್ ಗಾನ್ಜಲೋ. ಓಕೆ, ನಿಯರ್ ಟು ದಟ್ ವೆಲೆನ್ಸಿಯಾ ದೇರ್ ವಾಸ್ ಎ ಮ್ಯಾರಿಸೆಲ್ಲಾ. ದೇರ್ ಶಿ ಲಿವ್ಡ್ ಇನ್ ದಟ್ ವೆಲ್ಲಾ. ವೆಲ್ಲದಲ್ಲಿ ಅವಳು ವಾಸವಾಗಿದ್ಲು, ಅಂದ್ರೆ ದೊಡ್ಡ ಬಂಗ್ಲೋ ಅಂತ. ಓಕೆ, very good. Next, my dear kids. Oh, Maricela? Don Gonzalo replied. See that? ಅವಳು ವೆಲೆನ್ಸಿಯಾ ಅಂದಾಗ ಓ ವೆಲೆನ್ಸಿಯಾ ಅಂದಿತ್ತು. ಸೇಮ್ ಥಿಂಗ್ ಡಾನ್ ಗಾನ್ಜಲೋ ರಿಪ್ಲೈಡ್, ಮ್ಯಾರಿಸೆಲ್ಲಾ is a name familiar to you? ನಿಮ್ಗೂ ಗೊತ್ತಾ ಮ್ಯಾರಿಸೆಲ್ಲಾ? Yes, even I know this name. Very familiar, madam, very familiar. Why? If my memory serves me right, ನನ್ನ ನೆನಪು ಸರಿಯಾಗಿದೆ ಅಂದ್ರೆ ನನಗನ್ಸತ್ತೆ
ಫಾರ್ ವಿ ಫರ್ಗಟ್ ಆಸ್ ವಿ ಗ್ರೋ ಓಲ್ಡ್. ಏಕೆಂದ್ರೆ ವಯಸ್ಸಾಗಿದೆ ಆದ್ರೂ ಕೂಡ ನೆನಪಿದೆ ನನಗೆ ಆ ಪ್ಲೇಸ್ ಮ್ಯಾರಿಸೆಲ್ಲಾ. ದೇ ಲಿವ್ಡ್ ಇನ್ ದಟ್ ವೆಲ್ಲಾ. ಎಸ್, ನನಗೆ ನೆನಪಿದೆ ಆ ವೆಲ್ಲದಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ವಾಸ್ ದೇರ್. ಒಂದು ಸುಂದರವಾದ ಹುಡುಗಿ ಇದ್ಲು ಮೇಡಮ್. ಎಲ್ಲಿ? ಆ ವೆಲ್ಲದಲ್ಲಿ. ಬಿಕಾಸ್ ಐ ರಿಮೆಂಬರ್, ಡಾನ್ ಗಾನ್ಜಾಲೋ is saying, madam, I remember one beautiful woman was lived there in that villa. I have ever seen such beauty. ಅಂತ ಸೌಂದರ್ಯ ದೇವತೆನೇ ನೋಡಿಲ್ಲ ಕಂಡ್ರೆ ಅಷ್ಟು ಸುಂದರವಾಗಿದ್ಲು ಅಂತ. I assure you, I have seen many times. Let me see what was her name. ಸ್ವಲ್ಪ ಟೈಮ್ ಕೊಡಿ, ಬಿಕಾಸ್ ಐ ರೀಚ್ಡ್ ಓಲ್ಡ್ ಏಜ್. ಐ ನೀಡ್ ಎ ಟೈಮ್. I will say her name also. Her name was Laura Laurent. Okay, this is the answer. Laura ಅಂದು Laura Laurent ಅಂತ ಹೇಳ್ತಾನೆ. ಜನ ಏನಂತ ಕರೀತಾ ಇದ್ರು ಆ ಹುಡುಗಿಗೆ? Laura Laurent. Is it clear? Yes, new names are coming. The characters are only two main characters. Okay, ನೋಡಿ, ಬೆಲ್ಲದಲ್ಲಿ ಇದ್ದಿದ್ಯಾರು? ಡೋನಾ ಲಾರಾನೇ. ಬಟ್ ಜನ ಏನಂತ ಕರೀತಾ ಇದ್ರು? ಲಾರಾ ಲಾರೆಂಟ್ ಅಂತ ಕರೀತಾ ಇದ್ರು. ಇಸ್ ಇಟ್ ಕ್ಲಿಯರ್? ಓಕೆ, ಎಸ್, ಎವ್ರಿಥಿಂಗ್ ಇಸ್ ಕ್ಲಿಯರ್. ದೇರ್ ಇಸ್ ನೋ ಡೌಟ್. ನೆಕ್ಸ್ಟ್ ಒನ್ ಮೈ ಡಿಯರ್. ಲಾರಾ ಲಾರೆಂಟ್. ಎಸ್, ಲಾರಾ ಲಾರೆಂಟ್. ದೇ ಲುಕ್ ಎಟ್ ಈಚ್ ಅದರ್. ಮತ್ತೆ ದಿಸ್ ಈಸ್ ದ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ವೆನ್ ದೇ ಟುಕ್ ವಾಟ್ ಸ್ನಫ್ ಅಂದ್ರೆ ನಶೆಯನ್ನು ತಗೊಂಡಾಗ, ಓಕೆ, they sneezed alternately and they understood, no? Okay, they eye contacted that time. This is the second time they met each other, okay, happily, means with a smile, recovering herself. Then Donna Laura, hujo devre, ಇವನಿಗೆ ಗೊತ್ತು ನನ್ನ ಹೆಸರು. Donna Laura herself, nothing sir, you remembered me, my best friend. Now she changed the scene here. First ಸುಳ್ಳು ಹೇಳಿದ್ ಯಾರು ಅಂದ್ರೆ ಅವರ ಹೀರೋಯಿನ್ ಡೋನಾ ಲಾರಾ. ಡೋನಾ ಲಾರಾ said, sir, she is my best friend. You are speaking about Laura Laurent? Yes, she is my best friend, sir, best friend. How strange it is. I know your best friend. Donna Laura, yes, it is very strange, sir. She was actually called as the Silver Maiden. All names are same. ಅವಳು ಪಾಪ್ಯುಲರ್ ಆಗಿದ್ದು ಲೊಕ್ಯಾಲಿಟಿನಲ್ಲಿ ಏನಂತ? ದಿ ಸಿಲ್ವರ್ ಮೇಡನ್ ಅಂತ. ಓಕೆ, ಯಾರು? ಲಾರಾ ಲಾರೆಂಟ್. ಲಾರಾ ಲಾರೆಂಟ್ ಮೀನ್ಸ್ ಹೂ? ಎಸ್, ಡೋನಾ ಲಾರಾ. Previously, the Silver Maiden, by that name, she was known in her locality. ಲೊಕ್ಯಾಲಿಟಿನಲ್ಲಿ ಪಾಪ್ಯುಲರ್ ಆಗಿ ಇದ್ದಳು. It seemed to see her as if she were before me now. At that window, when the red roses, do you remember that window? Yes. Now, the Don Gonzalo is asking more information about the Silver Maiden. Madam, Silver Maiden ಬಗ್ಗೆ ಗೊತ್ತಾ ನಿಮಗೆ? Because what I remembered, she used to stand nearby her window. ಅವಳು ತನ್ನ ಮನೆಯ ವಿಂಡೋ ಪಕ್ಕದಲ್ಲಿ ನಿಂತ್ಕೊಂಡು ವಿತ್ ದ ರೆಡ್ ರೋಸಸ್, ಯಾವತ್ತು ಕೂಡ ರೆಡ್ ರೋಸಸ್ ಅನ್ನ ಕೈಯಲ್ಲೇ ಇಟ್ಕೊಂತಿದ್ಲಲ್ವಾ? ಎಸ್ ಸರ್, ಐ ರಿಮೆಂಬರ್, ಬಿಕಾಸ್ ಶಿ ಇಸ್ ಮೈ ಫ್ರೆಂಡ್. ಇಟ್ ವಾಸ್ ದ ವಿಂಡೋ ಆಫ್ ಅ ರೂಮ್. ಹೌದು ಸರ್, that is the window of her room. Yes, Don Gonzalo, she spent many hours there. ನಾನು ನೋಡಿದ ಹಾಗೆ she spent many hours nearby that window. I mean in my day, it means in my set, and in me, in mine too. Now both are okay. Now they come to know that, okay, somewhere their memories, means the Don Gonzalo memory and our Donna Laura's memory, both are coincidentally ಅಂತ ಹೇಳಿದ್ರೆ, ಹೌದಲ್ವಾ? ಇವಳು ಹೇಳ್ತಾ ಇರೋದು, ಅವ್ನು ಹೇಳ್ತಾ ಇರೋದು, ಎರಡೂ ಕೂಡ ಏನಾಗ್ತಾ ಇದೆ? ಕೋಇನ್ಸಿಡೆಂಟ್ ಆಗ್ತಾ ಇದೆ. ಮೀನ್ಸ್ ಬೋತ್ ದೇ ಕಮ್ ಟು ನೋ ದಟ್ ಸಮಥಿಂಗ್ ವಿ ನೋ, ಮೀನ್ಸ್ ಎಲ್ಲೋ ಒಂದ್ ಕಡೆ ನಾವು ಪರಿಚಿತ ಇದೀವಿ ಅಂತ. ವಿ ಆರ್ ನಾಟ್ ಎ ಸ್ಟ್ರೇಂಜರ್ಸ್ ಅಂತ. ನೆಕ್ಸ್ಟ್ ಒನ್ ಮೈ ಡಿಯರ್ ಕಿಡ್ಸ್. ದೆನ್ Don Gonzalo said she was an idol. ಮೇಡಮ್, ಆ ಹುಡುಗಿ ಹೇಗಿದ್ಲು ಗೊತ್ತಾ? ಶಿ ವಾಸ್ ಅನ್ ಐಡಲ್, ಎ ಫೇರ್, ಸುಂದರವಾದ ಒಳ್ಳೆ ಲಿಲ್ಲಿ ಫ್ಲವರ್ ರೀತಿನಲ್ಲಿ, ಜೆಟ್ ಬ್ಲಾಕ್ ಹೇರ್ಸ್ ಅಂಡ್ ಎ ಬ್ಲಾಕ್ ಐಸ್ ವಿತ್ ಆನ್ ಅನ್ಕಾಮನ್ಲಿ ಸ್ವೀಟ್ ಎಕ್ಸ್ಪ್ರೆಷನ್ಸ್.
ಯಾವತ್ತು ನಗ್ತಾ 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 ಇದ್ಲು. ಶಿ ವಾಸ್ ವೆರಿ ಬ್ಯೂಟಿಫುಲ್ ವುಮೆನ್. ಓಕೆ, ಶಿ ಸೀಮ್ಸ್ ಟು ಬಿ ಕ್ಯಾಸ್ಟ್ ಎ ರೇಡಿಯನ್ಸ್ ವೇರ್ ಎವರ್ ಶಿ ವಾಸ್. ಎಲ್ಲೆಲ್ಲಿ ಹೋಗ್ತಾ ಇದ್ಲು ಅಲ್ಲೆಲ್ಲ ತನ್ನ ಸೌಂದರ್ಯವನ್ನು ಬೀರ್ತಾ ಇದ್ಲು ಅಂತ. ಹರ್ ಫಿಗರ್ ನೋಡ್ಲಿಕ್ಕೆ ಹೇಗಿದ್ಲು? ಶಿ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ಪರ್ಫೆಕ್ಟ್ ವುಮೆನ್. ಮೀನ್ಸ್ the structure of that lady means that Laura Laurent means nothing but the silver maiden. It was a perfect structure. What forms of the sovereign ಅಂತ ಇದ್ರೆ ಅಲ್ಟಿಮೇಟ್ ಅಂತ ಇತ್ತು. ಓಕೆ, ಅಲ್ಟಿಮೇಟ್ ಬ್ಯೂಟಿ ಅಂತ. ಅಲ್ಟಿಮೇಟ್, ಆ ದೇವರು ಅಲ್ಟಿಮೇಟ್ ಬ್ಯೂಟಿಯನ್ನ ಸೃಷ್ಟಿಸಿದ್ದ ಮೇಡಮ್. ದ ಮಾಡೆಲ್ಸ್ ಇನ್ ದ ಹ್ಯೂಮನ್ ಕ್ಲೇ. ಮನುಷ್ಯನನ್ನು ಮಾಡುವ ಸಮಯದಲ್ಲಿ ಮಣ್ಣಿನಿಂದ ಒಂದು ಸುಂದರವಾದ ಕನ್ಯೆಯನ್ನು ಸೃಷ್ಟಿಸಿದ ಅವಳೇ ಲಾರಾ ಲಾರೆಂಟ್, ನಥಿಂಗ್ ಬಟ್ ದ ಸಿಲ್ವರ್ ಮೇಡನ್ ಅಂತ. ಶಿ ವಾಸ್ ಅ ಡ್ರೀಮ್. ಅವಳೊಂದು ಕನ್ಸ್ ಬಿಡಿ ಮೇಡಮ್, ಬಿಕಾಸ್ ಯಾರಿಗೆ ಸಿಗ್ತಾಳೋ ಅವನೇ ಪುಣ್ಯವಂತ ಅಂತ. ಲೈಕ್ ದಟ್ ದಿ ಡಾನ್ ಗಾನ್ಜಲೋ ಸೆಡ್ ಹಿಯರ್. ಈಸ್ ಇಟ್ ಕ್ಲಿಯರ್ ಮೈ ಡಿಯರ್ ಕಿಡ್ಸ್? ಆಮ್ ಐ ಆಡಿಬಲ್? Thank you, my dear kids. My dear children, see here. Laura Laurent, aside. Aside means what here? ತನ್ನನ್ನು ತಾನೇ ಮಾತಾಡಿಕೊಳ್ಳುವಂಥದ್ದು ಅಂತ. ಓಕೆ, ಮೀನ್ಸ್ ನಾಟ್ ಸ್ಪೀಕಿಂಗ್ ವಿತ್ ಡಾನ್ ಗಾನ್ಸಲೋ. ಓಕೆ, aside, ಸೈಡ್ ಅಲ್ಲೇ. ಹೂ ಇಫ್ ಯು ಬಟ್ ನೋ ದ ಡ್ರೀಮ್ ವಾಸ್ ನೌ ಬೈ ಯುವರ್ ಸೈಡ್. ನಿಮಗೇನಾದ್ರೂ ಗೊತ್ತಾದ್ರೆ ಆ ಡ್ರೀಮ್ ನಿಮ್ ಪಕ್ಕದಲ್ಲಿಯೇ ಕುಂತಿದೆ ಅಂತ. ಅಂಡರ್ಸ್ಟುಡ್ ನೋ? ಶಿ ನೋಸ್ ನೌ ದಟ್ ದಿ ಡಾನ್ ಗಾನ್ಸಲೋ ಇಸ್ ಸ್ಪೀಕಿಂಗ್ ಅಬೌಟ್ whom? ಡೋನಾ ಲಾರಾನೇ, ಅವಳ ಬಗ್ಗೆನೇ ಮಾತಾಡ್ತಾ ಇದ್ದೇನೆ ಅಂತ. ಶಿ ಆಲ್ರೆಡಿ comes to know about all those things. Then aside she said, if you but know that dream was now by your side, you would realize that the dreams come true aloud. ಇಲ್ಲಿಗೆ ಸೈಲೆಂಟ್ ಆಯ್ತು. ಅಲೌಡ್ ಜೋರಾಗಿ ಹೀಗೆ ಹೇಳ್ತಾಳೆ. she was very unfortunate sir and had a sad love affair. she has a sad love affair. ಪಾಪ ಸರ್, ನನ್ನ ಫ್ರೆಂಡಿಂದು ಕತೆ ಕೇಳಬೇಕು ಸರ್ ನೀವು. ಏನು? ಸ್ಯಾಡ್ ಲವ್ ಸರ್, ವೆರಿ ಸ್ಯಾಡ್ ಲವ್, ವೆರಿ ಸ್ಯಾಡ್ ಲವ್. ಪಾಪ ಸರ್, ವೆರಿ ಸ್ಯಾಡ್. Yes, very sad. They look at each other. Understood all of you? Now, yes, eye contact is happening in between them. Okay, now they come to know that somewhere. Did you hear of it? Yes, sir. Yes. Donna Laura, the ways of providence are strange. The gallant lover is the same affair. See that? ನಿಂದಷ್ಟೇ ಅಲ್ಲಮ್ಮ, ಒಬ್ಬ ಗ್ಯಾಲೆಂಟ್ ಲವರ್ ಅಂತ ಇದ್ದ. ನಾಟ್ ಓನ್ಲಿ ಯುವರ್ಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಲವ್ ಇಸ್ ಎ ಸ್ಯಾಡ್ ಲವ್. ದ ಗ್ಯಾಲೆಂಟ್ ಲವರ್ ವಾಸ್ ದೇರ್. ಓಕೆ, ವಾಟ್ ಹ್ಯಾಪನ್ಡ್? ಯು ನೋ ವಾಟ್ ಹ್ಯಾಪನ್ಡ್? ಓಕೆ, ವಾಟ್ ಹ್ಯಾಪನ್ಡ್ ದೇರ್? ವಾಟ್ ಹ್ಯಾಪನ್ಡ್? ಪ್ರೀಸಿಯಸ್ಲಿ ದಿ ಡ್ಯೂಯಲ್ ಅಂದ್ರೆ ಫೈಟ್ ಅಂತ. ದ ಫೈಟ್. ದ ಗ್ಯಾಲೆಂಟ್ ಲವರ್ ವಾಸ್ ಮೈ ಕಸಿನ್. ಆ ಗ್ಯಾಲೆಂಟ್ ಲವರ್ ಇದ್ನಲ್ವಾ, ಅವನು ನನ್ನ ಕಸಿನ್. Who was my cousin? The gallant lover was my cousin. He fought with someone. He will say narrate the story now. I was very fond. See there. Okay, I was very fond. Next one. Oh yes, your cousin. He is your cousin. Oh my God, that gallant lover. Yes, he is the lover of the whose? ದಿ ಸಿಲ್ವರ್ ಮೇಡನ್. ಇದೇ ಗ್ಯಾರೆಂಟ್ ಲವರ್ ಸರ್. ನನ್ನ ಬೆಸ್ಟ್ ಫ್ರೆಂಡ್ ಅನ್ನ ಸ್ಯಾಡ್ ಲವ್ ಸ್ಟೋರಿ ಎಲ್ಲ ಆಗ್ಲಿಕ್ಕೆ ಇದೇ ಗ್ಯಾಲೆಂಟ್ ಲವರ್ ಕಾರಣ ಅಂತ ಹೇಳ್ತಾಳೆ. ದೆನ್ ದಿ ಡೋನಾ ಲಾರಾ ಸೆಡ್, ಓ ಎಸ್, ಎ ಕಸಿನ್. ಮೈ ಫ್ರೆಂಡ್ ಟೋಲ್ಡ್ ಮೀ ಇನ್ ಒನ್ ಆಫ್ ಅವರ್ ಲೆಟರ್ಸ್. ಓ, ನಿಮ್ಮ ಕಸಿನ್ ಸರ್ ಅವನು? ಬಿಕಾಸ್ ಮೈ ಫ್ರೆಂಡ್ ಟೋಲ್ಡ್ ಮೀ, ನನ್ನ ಬೆಸ್ಟ್ ಫ್ರೆಂಡ್ ಹೇಳಿದ್ಲು, ಎಲ್ಲಿ ಪತ್ರ ಬರೆದು ನನಗೆ ಏನಂತ, ದಟ್ ಅಬೌಟ್ ದೇರ್ ಅಫೇರ್, ಅವರ ಸಂಬಂಧದ ಬಗ್ಗೆ ಹೇಳಿದ್ಲು ಸರ್. ವಿಚ್ ವಾಸ್ ಟ್ರೂಲಿ ವೆರಿ ರೊಮ್ಯಾಂಟಿಕ್ ಸರ್. ದಟ್ ಗ್ಯಾಲೆಂಟ್ ಲವರ್ ಅಂಡ್ ಮೈ ಬೆಸ್ಟ್ ಫ್ರೆಂಡ್, ಇಬ್ರು ಕೂಡ ಎಂತ ಲವ್ ಸರ್. ವಾಟ್ ಎ ಲವ್ ಸರ್. ಸಿ ದೇರ್, ಯುವರ್ ಕಸಿನ್ ಮೀನ್ಸ್ ಗ್ಯಾಲೆಂಟ್ ಲವರ್. he passed by on the horseback every morning. ದಿನ ಬೆಳಿಗ್ಗೆ ನಿಮ್ಮ ಗ್ಯಾಲೆಂಟ್ ಲವರ್ ಇದಾನಲ್ವಾ ಕಸಿನ್, he used to toss the cedar under a window and tossed up to her a balcony a bouquet of flowers which she had cut. Understood all of you? ಬೆಳಗಿನ ಸಮಯದಲ್ಲಿ
He used to throw. ಇದು ಮನೆ ಅನ್ಕೊಳ್ಳಿ. This is a window. She is standing there here. Who is there? Donna Lara. This is the road. While he is going in the horse, ಕುದುರೆಯಲ್ಲಿ ಹೋಗುವ ಸಮಯದಲ್ಲಿ ಏನ್ ಮಾಡ್ತಾ ಇದ್ದ? He used to toss the bouquet. ಹೂವನ್ನ ಜೋರಾಗಿ ಅಲ್ಲಿಂದ ಎಸಿತಾ ಇದ್ದ ಬೊಕೆಯನ್ನ. She used to catch it. Understood all of you? Next, same thing during then Don Gonzalo replied, I know ma'am, I know about my cousin. Yes, he did the same thing, and later in the afternoon, not only this afternoon, my cousin means my gallant lover, he would return the same path. ಅದೇ ದಾರಿನಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ದ. And catch the bouquet of flowers, she would toss him. Understood now? She would toss him. First ಇವನ್ ಎಸ್ದ ಮಾರ್ನಿಂಗ್, ಆಫ್ಟರ್ನೂನ್ ಅಲ್ಲಿ ಅವಳು ಅಲ್ಲಿಂದ ಎಸಿತಾ ಇದ್ಲು. They used to catch their red roses bouquet. Okay, yes, am I right? Yes sir, yes, this is the right story. They wanted to marry sir. ಇಬ್ರು ಮದುವೆ ಆಗ್ಬೇಕು ಅಂತ ಇದ್ರು. But what happened, one day, but my parents they forced, but my best friend parents they forced her to marry to a merchant. Is it clear? Yes. Don Gonzalo, yes ma'am, I know about that merchant. What happened, one night my cousin means the gallant lover was waiting nearby the window. ರಾತ್ರಿಯ ಸಮಯದಲ್ಲಿ ಅವಳ ಕಿಟಕಿ ಹತ್ರ ಹೋಗಿ ಇದ್ದ ಮೇಡಮ್ ನನ್ನ ಕಸಿನು. ಏನು ಗೊತ್ತಾ, ಅವಳು ಹಾಡನ್ನ ಕೇಳ್ಕೊಂಡ್ ಬಂದು ಮಲಗನ ಅಂತ ಸುಂದರವಾದ ಹಾಡು ಹೇಳ್ತಾಳೆ. I should listen her voice. So he went nearby her window. Unfortunately, the merchant came to the same place unexpectedly. ದುರಾದೃಷ್ಟಕರವಾಗಿ ಅದೇ ಸಮಯಕ್ಕೆ that merchant also came. Now the gallant lover and the merchant, both of them met nearby her window. What happened there? What happened? And insulted your cousin. ಅವನ್ ಮರ್ಚೆಂಟ್ ಬಂದು ಏನ್ ಮಾಡ್ದ? He insulted my cousin. Then what happened here? A quarrel. ಇಬ್ರಿಗೂ ಕೂಡ quarrel happened. After that duet means fight. ದೊಡ್ಡ ಫೈಟ್ ಆಯ್ತು. After that fight what happened? Yes, I know. What happened? Merchant was badly wounded. Means the gallant lover hit him very hardly. ಅರ್ಥ ಇದಲ್ವಾ? ಗ್ಯಾಲೆಂಟ್ ಲವರ್ ಏನ್ ಮಾಡಿರ್ತಾನೆ? ಸರ್ರೆ ಹೊಡೆದಿರ್ತಾನೆ. ಹಾಗಾಗಿ was badly wounded. My cousin has to conceal himself for a few days and later to fly. Conceal for a few days ಅಂದ್ರೆ ಬಚ್ಚಿಟ್ಕೊಂಡಿದ್ದ ಸ್ವಲ್ಪ ದಿನಕ್ಕೆ, and later he flew ಅಂತ ಹೇಳಿದ್ರೆ he migrated from that place. ಎಲ್ಲಿನಿಂದ? ವೆಲೆನ್ಸಿಯಾವನ್ನ ಬಿಟ್ಟು ಹೋಗ್ತಾನೆ ಅಂತ. ವೆಲೆನ್ಸಿಯಾ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು? Because he fought with a merchant and he was very badly wounded. Merchant was very badly wounded. So he scared and he flew from that place. This is the real story, ma'am. You seem to know the story well. ಡೋನಾಲರ್ ಅವಾಗ ಹೇಳ್ತಾಳೆ, ಓಹೋ ನಿಮ್ಗೆ ಕತೆ ಬಹಳ ಚೆನ್ನಾಗಿ ಗೊತ್ತಿದೆ ಬಿಡ್ರಿ, ನಿಮ್ ಫ್ರೆಂಡ್ ಇದಾದ್ರೂ ಚಿಂತೆ ಇಲ್ಲ, ಬಟ್ ಯು ನೋ ದಿ ಸ್ಟೋರಿ ವೆರಿ ವೆಲ್. ಇಟ್ ಸೀಮ್ಸ್ ಯು ನೋ ದಿಸ್ ಸ್ಟೋರಿ ವೆರಿ 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 ವೆಲ್. ಓಹೋ ನನಗೆ ಯಾಕೆ ಹೇಳ್ತೀರಾ? ಸೊ ಡೂ ಯು. ನೀವು ಅಷ್ಟೇ ಚೆನ್ನಾಗಿ ವಿವರಿಸ್ತಾ ಇದ್ದೀರಾ ನಿಮ್ಮ ಫ್ರೆಂಡಿನ ಕತೆ ಅಂತ. Yes, I have explained what that a friend repeated it to me. Sir, I am explaining, why? The same thing my best friend repeated me. Next, my dear kids, as my cousin did to me, as my cousin, see there, and he replied, yes, me too, ನಾನು ಕೂಡ ಅಷ್ಟೇ ಮೇಡಮ್. Yes, ಅವಾಗ ಮನ್ಸಲ್ಲಿ ಹೇಳ್ಕಂತಾನೆ, I think this is Lara. ನನಗನ್ಸುತ್ತೆ ಇವಳೇ ಲಾರಾ ಲಾರೆಂಟ್, ನಥಿಂಗ್ ಬಟ್ ಸಿಲ್ವರ್ ಮೇಡನ್, ನಥಿಂಗ್ ಬಟ್ ಲಾರಾ ಲಾರೆಂಟ್, ನಥಿಂಗ್ ಬಟ್ ಡೋನಾ ಲಾರಾ. ಎಲ್ಲ ಇವಳೇ ಅನ್ಸುತ್ತೆ. ಕೋತಿ ಪಕ್ಕನೆ ಕೂತ್ಕೊಂಡಿದೆ. ಓಕೆ, ಬಟ್ ಶಿ ಇಸ್ ನಾಟ್ ರಿವೀಲಿಂಗ್ ಹರ್ ಐಡೆಂಟಿಟಿ. ದೆನ್ ದಿ ಡೋನಾ ಲಾರಾ ಸೆಡ್, ವೈ ಟೆಲ್ ಹಿಮ್. ಅವಳು ಮನ್ಸಲ್ಲೇ ಹೇಳ್ಕೊಂತಿದ್ದಾರೆ, ವೈ ಐ ಶುಡ್ ಸೇ, ಹಿ ಡಸ್ ನಾಟ್ ಸಸ್ಪೆಕ್ಟ್. ಇನ್ನು ಅವನಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಸುಳಿವೇ ಕೊಟ್ಟಿಲ್ಲ ನಾನು ಅಂತ. ದೆನ್ ದಿ ಡಾನ್ ಗಾನ್ಸೋಲೋ ಅಸೈಡ್ ಅಂದ್ರೆ ದೇ ಆರ್ ನಾಟ್ ಸ್ಪೀಕಿಂಗ್ ದೆಮ್ಸೆಲ್ಫ್. ಓಕೆ, ಅಸೈಡ್ ಸೈಡ್ ಅಲ್ಲೇ ತಾನೇ ಗುನುಗುವುದು ಅಂತ ಮರ್ಮರಿ. ಶಿ ಇಸ್ ಎಂಟೈರ್ಲಿ ಇನ್ನೋಸೆಂಟ್. ಓಹೋ ಬಹಳ ಇನ್ನೋಸೆಂಟ್ ಇವಳು ಅಂತ ನಾವು ಶಿ ಈಸ್ ಸೈಯಿಂಗ್. ದೆನ್ ಡೋನಾಲಾರಾ, ಅಂಡ್ ವಾಸ್ ಇಟ್ ಯು ಬೈ ಎನಿ ಚಾನ್ಸ್ ಅಡ್ವೈಸ್ಡ್ ಯುವರ್ ಕಸಿನ್ ಟು ಫರ್ಗೆಟ್ ಲಾರಾ? ಸಿ ದೇರ್, ನನ್ಗನ್ಸತ್ತೆ ನೀವೇನಾದ್ರು ನಿಮ್ಮ ಕಸಿನ್ಗೆ ಹೇಳ್ಕೊಟ್ಟಿದ್ದು ಲಾರಾವನ್ನ ಮರ್ತು ಬಿಡು ಅಂತ.
because he flew away, he migrated from where? From Valencia. Valencia ದಿಂದ migrate ಆಗ್ಬಿಟ್ನಲ್ಲ sir. What about his love? You only told him that to forget Lara. ಲಾರಾನ ಮರ್ತು ಬಿಡು ಅಂತ ನೀವೇ ಹೇಳ್ಕೊಟ್ರಾ? Donna Laura asked to the Don Gonzalo. Then he said, why? My cousin never forget. No, 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 no. I did not tell him. He did not forget his love. Then how do you account? ಹೇಗೆ ಸಮರ್ಥನೆ ಮಾಡ್ತೀರಾ ರೀ? ನಿಮ್ಮ ಕಸಿನ್ ಓಡೋಗಿದ್ದಲ್ವಾ, ರಿಟರ್ನ್ ಬರ್ಲಿಲ್ಲ ರೀ ಅವನು. ಗ್ಯಾಲೆಂಟ್ ಲವರ್. ಓ ಲಿಸನ್ ಮೈ ಡಿಯರ್, ಲಿಸನ್. ಐ ವಿಲ್ ನರೇಟ್ ಯು ದ ಸ್ಟೋರಿ. ಕೇಳಿ ಮೇಡಮ್, ನಿಜವಾದ ಕಥೆನ ಹೇಳ್ತೀನಿ. ವಾಟ್ ಹ್ಯಾಪನ್? I will tell you. The young man means the gallant lover means my cousin took refuge in my house. First ಓಡ್ ಬಂದಿದ್ ನನ್ನ ಮನೆಗೆ. After hitting that merchant when he was badly wounded, he ran away to my house. ನನ್ನ ಮನೆಗೆ ಬಂದ. Who? Gallant lover. Is it clear? Yes. Gallant lover ನನ್ನ ಮನೆಗೆ ಬಂದ. Fearful of the consequences. Very fearful. Why? Because of that fight with a person highly regarded in that society. From my home, he went to Sevilla. Who went to Sevilla? Gallant lover went to Sevilla and then came to Madrid. Okay? And he wrote Laura many letters. No, my dear. Do you know, Donna Laura? He wrote many letters. ಬಹಳ ಪತ್ರಗಳನ್ನು ಬರೆದ. Some of them in verses. Undoubtedly, they were intercepted by her parents. Unfortunately, ಏನಾಯ್ತು? ನನಗನ್ಸುತ್ತೆ the letters which he wrote, many letters to Donna Laura. What happened? Laurent. What happened here? All letters were intercepted. Means ಅವರ parents ಗೆ ಎಲ್ಲ letters ಸಿಕ್ಬಿಟ್ಟು madam. She never answered at all. Means for one letter also she did not respond. She did not reply. Then the Gonzalo, then in despair, believing this love lost to him forever. Abaga, my cousin thought he lost his love. He's lost his love. ಅವನಿಗೆ ಪ್ರೀತಿ ಸಿಗಲ್ಲ ಅಂತ ಗೊತ್ತಾಯ್ತು. Then he joined the army and he went to Africa. ಆಫ್ರಿಕಕ್ಕೆ ಹೋಗಿ ಆರ್ಮಿನ ಜಾಯಿನ್ ಮಾಡ್ದ ಮೇಡಮ್. And there in a trench, he met a glorious death. Glorious death. ಹೌದಲ್ವಾ? He sacrificed his life for the nation. Glorious death, grasping the flag of Spain and whispering the name of his beloved Laura. ಸ್ಪೇನಿನ ಬಾವುಟವನ್ನ ಕೈಯಲ್ಲೇ ಇಟ್ಕೊಂಡು, ಫ್ಲಾಗ್ ಅನ್ನ ಇಟ್ಕೊಂಡು, ಓ ಲಾರಾ 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 ಅಂತ ಎಂತ ಸಾವನ್ನ ತಂದ್ಕೊಂಡ ನೋಡಿ ನನ್ನ ಗ್ಯಾಲೆಂಟ್ ಲವರ್, ನನ್ನ ಮೈ ಕಸಿನ್. ದೆನ್ ಡೊನ್ನಾ ಲಾರಾ said, oh, and she did not speak loudly. Silently, ಮರ್ಮರಿ ಒಳಗಡೆ ಮಾತಾಡ್ಕೊಂತಾರೆ. ವಾಟ್ ಅನ್ ಅಟ್ರಿಷಿಯಸ್ ಲೈ. ಆಹಾಹಾಹಾ, ಏಕ್ ದೊಡ್ಡ ಕೋತಿ ಮಂಗ ನನ್ನ ಅಪೋಸಿಟ್ ಕೂತ್ಕೊಂಡಿದ್ಯಾ. ಯು ಆರ್ ಲೈವ್ ಹಿಯರ್ ಓನ್ಲಿ ಅಂಡ್ ಯು ಆರ್ ಸೇಯಿಂಗ್ ಯು ಮೆಟ್ ಎ ಗ್ಲೋರಿಯಸ್ ಡೆತ್. ವಾಟ್ ಅನ್ ಅಟ್ರಿಷಿಯಸ್ ಲೈ. ಎಂತ ಸುಳ್ಳನ್ನ ತಂದ್ಕೊಂಡಿದೀಯೋ, ಎಂತ ಸಾವನ್ನ ತಂದ್ಕೊಂಡಿದೀಯಾ ಅಂತ. ಅಟ್ರಿಷಿಯಸ್ ಅಂತ ಹೇಳಿದ್ರೆ ಕ್ರೂಯಲ್ ಅಂತ. ಮನುಷ್ಯ ಎಂತ ನೀನು ಎಂತ ಸುಳ್ಳನ್ನ ಹೇಳ್ತೀಯ ಅಂತ. Is it clear, my dear kids? This story is very important. The story narrated by Don Gonzalo about his cousin. Now one more question. Yes, Don Gonzalo. Yes, one more part of today. I will complete this page. Then Don Gonzalo, I could not have killed myself more gloriously. ಇಂತ ಸಾವನ್ನ ಬಿಟ್ರೆ ಬೇರೆ ಸಾವಂತೂ ಕೇಳಕ್ಕಾಗಲ್ಲ ಅಂತ he spoke himself. Then the Donna Laura, you must have been prostrated by the calamity. Sir, calamity means tragedy anta. Tragedy. Prostrated means overcome anta. Overcome. ಅವಾಗ ಅವಳು ಕೇಳ್ತಿದ್ದಾಳೆ, Donna Laura, you must have been overcome by this tragedy. ಇನ್ನು ಹೊರಗೆ ಬಂದಿಲ್ಲ ಅನ್ಸತ್ತೆ ನೀವು, ಅಥವಾ ಬಂದಿದ್ದೀರೋ ಅಂತ, ಅಂದ್ರೆ ಆ ದುಃಖದಿಂದ ಅಂತ, ನಿಮ್ಮ ಕಸಿನ್ ಸತ್ತಿದ್ದು. ಡಾನ್ ಲಾರಾ said, yes, ಆಲ್ರೆಡಿ ಎಲ್ಲ ಮರ್ತು ಬಿಟ್ಟಿದ್ದೀನ್ರಿ. Indeed, madam. Senoro means madam or miss. Yes, madam. Yes. As if we were my brother. If
you are my brother. I pursue, though on the contrary, that Laura in a short time was chasing butterflies. ನನಗೆ ಗೊತ್ತು ಮೇಡಮ್, only my cousin, okay, he was fall in love, really, he was a true lover of that Donna Laura, okay, Laura Laurent, nothing but the silver maiden ina ನಿಜವಾದ ಪ್ರೀತಿ ಮಾಡಿದವರು ಯಾರು? My cousin madam. But see here, this lady means Laura Laurent, without thinking about his love, she is chasing the butterflies, means very happy, and chasing butterflies means very happy, and she is very happy in garden, indifferently to regret. ಆ ಸಾವನ್ನ ಪಶ್ಚಾತ್ತಾಪ ಪಡ ಬಿಟ್ಟು ಮಾಡಿದಂತ ತಪ್ಪಿಗೆ, ಹೌದಲ್ವಾ? she is very happy. I think then Donna Laura ಸಮರ್ಥನೆ ಮಾಡ್ಕೊಂಡ್ರೆ, no sir, no, she is not like that, she is a very good lady, good woman. It is a woman's way madam. I know ಹೆಣ್ಮಕ್ಳು ಜಾತಿನೇ ಹೀಗೆ ರೀ, ಪ್ರೀತಿ ಮಾಡ್ಬಿಟ್ಟು ಲಾಸ್ಟ್ ಕೈ ಕೊಟ್ಬಿಟ್ಟು ಆರಾಮಾಗಿ ಸುಖವಾಗಿರ್ತಾರೆ. ಇಲ್ಲಿ ಪ್ರೀತಿ ಮಾಡಿದವರು ಚೊಂಬ್ ಇಟ್ಕೊಂಡು ಹೋಗ್ತಾವ್ರೆ ಅಂತ he said. Who said? Our hero, the Don Gonzalo said, this is a woman's way. Yes Meghana, yeah, and that's right. Okay, what he said, okay, all reality show, that is the right thing. See, so the Don Gonzalo said it is a woman's way. ಇದು ಹೆಣ್ಮಕ್ಳು ಹೀಗೆ ರೀ, ಅಪ್ಪ ಅಮ್ಮ ಒಪ್ಲಿಲ್ಲ ಅಂದ್ಬಿಟ್ಟು ಪ್ರೀತಿ ಬಿಟ್ಟು ಬಿಡ್ತಾರೆ ಅಟ್ ಲಾಸ್ಟ್. ಹೀಗಾಗಿ ನಮ್ಮ ಕಸಿನ್ ಹೀಗಾಯ್ತು. Then the Donna Laura said, no sir, no, listen my words, listen. Even if it were women's way, the silver maiden was not that of disposition. ಇರ್ಬೋದು ಹೆಣ್ಣಿನ ಜಾತಿನಲ್ಲಿ ಆ ರೀತಿಯಾಗಿ, ಆದರೆ ಬಟ್ the silver maiden, nothing but Laura Laurent, she was not like that sir, she was not like that. Okay, my friend waited, means my best friend, and ಯಾರು? the silver maiden waited a news for days ಅಂದ್ರೆ ಇವತ್ತಿಲ್ಲ ನಾಳೆ ನನ್ನ ಪ್ರೀತಿ, means a gallant lover will come back and he will marry me. She waited for a long time, months, days kadlu, months kadlu, year also passed, so many years she waited for her true love, but no letter came. ಅವಳಿಗೆ ಒಂದು ಲೆಟರ್ ಕೂಡ ಸಿಗ್ಲಿಲ್ಲ ಸರ್. One afternoon, what happened sir? One afternoon, just at sunset, ಸೂರ್ಯ ಮುಳುಗ್ತಾ ಇದ್ದ ಸರ್. What happened, do you know? Yes, 1 minute. Yes, what happened, you know sir? ಸೂರ್ಯ ಮುಳುಗುವ ಸಮಯದಲ್ಲಿ ಸಮುದ್ರದ ಪಕ್ಕದಲ್ಲಿ, okay, what she was doing? What happened man today? Yes, see sir, as the first stars were appearing, ಅಂದ್ರೆ ಸಂಜೆಯ ಸಮಯದಲ್ಲಿ, she was seen to leave the house. She was running towards the steps, went her away towards the beach. On the beach she ran away from her house to beach. My best friend, who was my best friend? Yes, the silver maiden was my best friend. She ran away from her house to the beach. Beachige ಓಡೋದ್ಲು, the beach where her beloved had risked his life. She wrote his name. ಏನ್ ಬರೀತಾಳೆ? she wrote his name on the sand. ಅಲ್ಲಿ ಹೋಗ್ಬಿಟ್ಟು near the beach on the sand she wrote her lover's name, gallant lover ನ ಹೆಸರನ್ನ ಬರೆದ್ಲು ಸರ್. and then sat down on the rock, ಕಲ್ಲಿನ ಬಂಡೆಯ ಮೇಲೆ ಕುತ್ಕೊಂಡ್ಲು. her gaze fixed upon the horizon, the waves murmured. ಅಂತ ಹೊತ್ತಿಗೆ ಶೋಕ ಗೀತೆಗಳನ್ನ ಹಾಡ್ಕಂತ the waves, ಅಲೆಗಳು ಜೋರಾಗಿ ಎದ್ದು, ಅಲೆಗಳು it came and it rushed the rock. ಬಂದು ಏನಾದ್ರು ದಿ ಎಟರ್ನಲ್ ಥೆರಾನಿಡಿ ಅಂತ ಹೇಳಿದ್ರೆ ಶೋಕ ಗೀತೆಗಳು ಅಂತ, ಶೋಕ ಗೀತೆಗಳನ್ನ ಹಾಡ್ಕಂತ, ಬಿಕಾಸ್ she was very upset, she decided to kill herself, she decided to do suicide, so she ran away to the beach, and the waves murmured and slowly crept. ಅವಳನ್ನ ಏನ್ ಮಾಡಿದ್ಲು? crept, ಆ ನೀರಲ್ಲೇ, okay, upon the rocks where the maiden sat. The tide rose with a boom, the tide rose, ಅಲೆಗಳು ದೊಡ್ಡಕ್ಕೆ ಮೇಲಿಂದ ಎದ್ಬಿಟ್ಟು, okay, and swept her out to sea. ಏನ್ ಮಾಡಿದ್ಲು ಸರ್? swept, ಕೊಚ್ಕೊಂಡು ಹೋದ್ಲು ಸರ್, ನೀರಲ್ಲೇ ಕೊಚ್ಕೊಂಡು ಹೋಗ್ಬಿಟ್ಲು. and she, oh good heavens,
ಅವಾಗ ಅದನ್ನ ಕೇಳ್ಬಿಟ್ಟು ಡಾನ್ ಗಾನ್ಸಲೋ ಓಕೆ he said, oh good heavens, oh ಸ್ವರ್ಗವೇ, ಅವಳು ಕೂಡ ಸತ್ತೋದ್ಲಾ, ಓ ಸ್ವರ್ಗವೇ, ಓ ಸ್ವರ್ಗವೇ. See there, the Donna Laura said, sir, I know about this story, you know how? She is giving the evidence, some evidence, okay. The fisherman of that shore, ಬೀಚಿನ ಶೋರ್ ಅಲ್ಲಿ ಇರುವ ಫಿಶರ್ಮ್ಯಾನ್, ಒಬ್ಬ ಮೀನುಗಾರ, who often tell the story, from that it was a long time before the waves washed away the name written on the sand. ಆ ಹೆಸರು ಬರೆದಿಲ್ಲಲ್ವಾ, her lover's name, it was also washed away. You will not get ahead of me in decorating my own funeral. ಡೊನ್ನಾ ಲಾರಾ ಸೈಡ್ ಅಲ್ಲೇ ಹೇಳ್ಕೊಂತಾಳೆ, ಏನಂತ ನೋಡಿ ಸರ್, ಏನು ಸಿ ಇಂಥ ಸುಳ್ಳು ಬಿಟ್ರೆ ಮತ್ತೆ ಬೇರೆ ಸುಳ್ಳಂತೂ ಹೇಳಕ್ ಬರಲ್ಲ ನನಗೆ. ಐ ಕಾಂಟ್ ಡೆಕೋರೇಟ್, ಬಹಳ ನೀಟಾಗಿ ಡೆಕೋರೇಟ್ ಮಾಡ್ಕೊಂಡಿದೀನಿ, ಏನಂತ ಬೀಚ್ ಅಲ್ಲಿ ನಾನು ಸತ್ತಿದೀನಿ ಅಂತ. ಶಿ ಅಬೌಟ್ ಹರ್ ಫ್ಯೂನರಲ್ ಅಂದ್ರೆ ವಿಧಿ ವಿಧಾನಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದೀನಿ ಹೀಗೆ ಅಂತ. ದೆನ್ ದಿ ಡಾನ್ ಗಾನ್ಸಲೋ ಓಕೆ ಹಿಮ್ಸೆಲ್ಫ್ ಹಿ ಸ್ಪೋಕ್, ಓ ಮೈ ಗಾಡ್, ಶಿ ಲೈಸ್ ವರ್ಸ್ ದ್ಯಾನ್ ಐ ಡೂ. ನನ್ಕಿಂತ ದೊಡ್ಡ ಸುಳ್ಳುಗಾರತಿ ಇವಳು ಅಂತ. ಅರ್ಥ ಆಯ್ತಲ್ವಾ, ನಾನೇ ಸುಳ್ಳುಗಾರ ಅನ್ಕೊಂಡಿದ್ದೆ, ಅಯ್ಯೋ ದೇವ್ರೆ, ನನ್ಕಿಂತ ದೊಡ್ಡ ಪಾಪಿ ಇವಳು, ತನ್ನನ್ನ ತಾನೇ ಸಾಯಿಸ್ಕೊಂಡಿದ್ದಾಳೆ ಇವಳು ಕೂಡ ಅಂತ he said. Then Donna Laura, oh poor Laura, see there, ಅಯ್ಯೋ ದೇವರೇ, poor Laura, ಅಯ್ಯೋ ಪಾಪ, ಎಲ್ಲಿ ಇದ್ದಾಳೆ ಅವಳು. ಅವಾಗ ಅವಳು ಹೇಳ್ತಾಳೆ, ಓ ಪೂರ್ ಗಾನ್ಸಲೋ, ಓ ಪೂರ್ ಲಾರಾ. ಅಂದ್ರೆ ಇಬ್ರು ಕೂಡ ಅಪೋಸಿಟ್ ದೇ ಆರ್ ಸಿಟಿಂಗ್. ಓಕೆ, ನಾವು ಲೌಡ್ಲಿ ದೇ ಆರ್ ಸೇಯಿಂಗ್, ಓ ಪೂರ್ ಗಾನ್ಸಲೋ, ಶಿ ಇಸ್ ಸೇಯಿಂಗ್ ಅಂಡ್ ಹಿ ಇಸ್ ಸೇಯಿಂಗ್, ಓ ಪೂರ್ ಗಾನ್ಸಲೋ, ಓ ಪೂರ್ ಲಾರಾ. ಅವ್ರವ್ರ ಹೆಸರು ತಗೊಂಡು ಅವರೇ ಹೇಳ್ಕೊಂತಿದ್ದಾರೆ. ಮೀನ್ಸ್ ಬಿಕಾಸ್ ದೇ ಡೆಕೋರೇಟೆಡ್ ದೇರ್ ಡೆತ್ themselves. ಹೌದಲ್ವಾ, ದೇ ಡೆಕೋರೇಟೆಡ್ ದೇರ್ ಫ್ಯೂನರಲ್ themselves. He said his best friend, okay, his cousin died in the battlefield. ಯುದ್ಧ ಭೂಮಿನಲ್ಲಿ ಸತ್ತ ಅವನು, okay, holding the flag of Spain, and he uttered the name of his beloved. And she said, yeah, her best friend, she did suicide where near the beach. Okay, this is the way how they decorated their death themselves ಅಂತ. And ಅವ್ರ ಹೆಸರೇ ತಗೊಂಡು ಡೊನ್ನಾ ಲಾರಾ, ಓ ಪೂರ್ ಲಾರಾ, ಅಯ್ಯೋ ಲಾರಾ ಹೋಗ್ಬಿಟ್ಟಲೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಡಾನ್ ಗಾನ್ಸಲೋ, ಓ ಪೂರ್ ಗಾನ್ಸಲೋ, ಪೂರ್ ಗಾನ್ಸಲೋ, ನೀನು ಹೋಗ್ಬಿಟ್ಟಲೋ ಯುದ್ಧದ ಭೂಮಿನಲ್ಲಿ ಅಂತ. ದೆನ್ ಡೊನ್ನಾ ಲಾರಾ ಸೈಡ್, ಐ ವಿಲ್ ನಾಟ್ ಟೆಲ್ ಹಿಮ್. ನೋಡಿ ಹೌದಲ್ವಾ, ಮನ್ಸಲ್ಲೇ ಇದೆ, ಐ ವಿಲ್ ನಾಟ್ ಟೆಲ್ ಹಿಮ್ ದಟ್ ಐ ಮ್ಯಾರಿಡ್ 2 years later. ಆಲ್ರೆಡಿ ಮಾಡ್ಕೊಂಡಿದ್ದಾಳೆ, ಹೂ ಇದೆ. ಗೊತ್ತಾಯ್ತಲ್ವಾ? This today we will end this year. Okay, one more punch I will give. Okay, one more punch. ಡೊನ್ನಾ ಲಾರಾ ಮನಸ್ಸಲ್ಲಿ ಹೇಳ್ಕೊಂತಿದ್ದಾಳೆ, I will not tell this person. This person means to my love that I married 2 years later. ಅವನು ಹೋಗಿದ್ದು 2 ವರ್ಷಕ್ಕೆ ಮದುವೆ ಆಗಿದ್ದೀನಿ ಅಂತ ಹೇಳ್ಕಣಲ್ಲ, ಬಿಕಾಸ್ ಮರ್ಯಾದೆ ಪ್ರಶ್ನೆ, ಬಿಕಾಸ್ ಹೌದಲ್ವಾ, ಇಟ್ ವಾಸ್ ಆಕ್ಚುಲಿ ಟ್ರೂ ಲವ್ ಅಂತ. ದೆನ್ ನಾಟ್ ಓನ್ಲಿ ಶಿ ಲಿಸನ್ ಅಬೌಟ್ ಹಿಸ್ ಸ್ಟೋರಿ, ಅಂಡ್ ಡಾನ್ ಗಾನ್ಸಲೋ ಅವನು ಮನಸ್ಸಲ್ಲಿ ಇಟ್ಕೊಂತಾನೆ, ಇನ್ 3 months I ran away. 3 ತಿಂಗಳು ಅಲ್ಲಿಂದ ಓಡೋಗಿ he ran away to the Paris and met a ballet dancer. ಅಲ್ಲಿ ಹೋಗಿ ಒಂದು ಬ್ಯಾಲೆಟ್ ಡ್ಯಾನ್ಸರ್ಗೆ ಮದುವೆ ಆಗಿರ್ತಾನೆ. This is a scene of Don Gonzalo and who's and Donna Laura. ಅರ್ಥ ಆಯ್ತಲ್ವಾ? This is very important question in your exam. ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಫಿಕ್ಷಿಯಸ್ ಸ್ಟೋರೀಸ್ ಅಂತ ಹೇಳ್ತೀವಿ, ಆಯ್ತಾ? ಓಕೆ, ವಾಟ್ ಡು ಡೊನ್ನಾ ಲಾರಾ ಅಥವಾ ಡಾನ್ ಗಾನ್ಸಲೋ, ನೋಡಿ 2 ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ 4 marks ಗೆ, ಇದು ಅಥವಾ ಇದು. ವಾಟ್ ಡು ಡೊನ್ನಾ ಲಾರಾ ಅಂಡ್ ಡಾನ್ ಗಾನ್ಸಲೋ ಸ್ಪಿನ್ ಅಂದ್ರೆ ಯಾವ ರೀತಿಯಾಗಿ ನೆನೆದರು ಅಂತ. ನೆನೆದರು ಅಂದ್ರೆ ಅರ್ಥ ಆಗತ್ತಲ್ವಾ? ಎಸ್, ಕೈಯಲ್ಲಿ ದಾರ ಸೂಜಿ ಇಟ್ಕೊಂಡು ನೆನಿತಾ ಹೋಗ್ತೀವಲ್ವಾ ಸ್ಟೋರಿಯನ್ನ, ಹಾಗೆ. ಓಕೆ, ಫಿಕ್ಷಿಯಸ್ ಸ್ಟೋರಿ ಅಂತ. ಫಿಕ್ಷಿಯಸ್, FICTIOUS. ಓಕೆ, ಫಿಕ್ಷಿಯಸ್ ಸ್ಟೋರೀಸ್ ಅಂತ. ಬುಲ್ಡೇಜರ್ ಹೊಡಿತೀವಿ ಅಂತ ಹೇಳ್ತೀವಲ್ವ ಆಡು ಭಾಷೆನ, ಯಾವ ರೀತಿಯಾಗಿ ಇಬ್ರು ಕೂಡ ತಮ್ಮ ಸಾವನ್ನ ಬುಲ್ಡೇಜರ್ ಹೊಡೆದ್ರು ಅಂತ. ಓಕೆ, ಲೈಕ್ ದಟ್. ಓಕೆ, ಹೋಪ್ ಯು ಎಂಜಾಯ್ಡ್ ಟುಡೇ. ವೆರಿ ನೈಸ್ ಪಂಚಸ್ ವರ್ ದೇರ್. ಓಕೆ, you might have understood everything whatever I taught today. Thank you so much for listening and attending this online class on time.
Thank you so much for your response. Thank you very much. God bless you.